ಇದೆ ಸ್ಯಾರಿ ರುಪೀಸು ಸ್ಯಾರಿ ಪ್ರೈಸು ಪ್ಲಸ್ 100 ರುಪೀಸು ಶಿಪ್ಪಿಂಗ್ ಚಾರ್ಜಸ್ ಮಾಡ್ತಾರೆ ಏನಿರುತ್ತೆ. ಪ್ಲಸ್ ಪಿಂಕ್ ಕಲರ್ ಬಾರ್ಡ್ರು, ಬಾಳೆ ಗಿಡದ ಎಲೆ, ಅದ್ರ ಸಿಲ್ಕಲ್ಲಿ ಮಾಡಿರೋದಂತ ಸೀರೆ ತಗೊಂಡು ಇವಾಗ ಬ್ಲೌಸಿಗೆ ಸ್ಟಿಚಿಂಗ್ ಕೊಟ್ಬಿಟ್ಟು ನೀನು ಅರ್ಜಾ ಸೀಟ್ಸ್ ಗಿಡ ಅಂದ್ಬಿಟ್ಟು ಕುತ್ಕೊಂಡೆ ಹೊಂಟೋದ ನಮ್ದೇ ಇರಲಿಲ್ಲ ನಾನು ಇವ್ರು ಹೇಳಿದಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಕ್ಕದನು ಕನ್ನಡ ವ್ಲಾಗ್. ಸೊ ಇವತ್ತು ಭಾನುವಾರ ಊರಿಗೆ ಹೋಗ್ತಾ ಇದ್ದೀನಿ, ಒಂದು ಫಂಕ್ಷನ್ ಇದೆ ಊರಲ್ಲಿ. ಸೊ ಹಾಗಾಗಿ ಊರಿಗೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ನಾನು ನನ್ನ ಮಗ ಇಬ್ಬರು ಹೋಗ್ತಾ ಇದ್ದೀವಿ. ಹಾಗೇನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಮತ್ತು ಇವತ್ತು ವ್ಲಾಗ್ನ ಮಾಡೋಕ್ಕೆ ಒಂದು ಕಾರಣ ಏನಂದರೆ, ನಾನು ಮೊನ್ನೆ ಹೊಸದಾಗಿ ಪೈ ಸಿಲ್ಕ್ಸ್, ಇನ್ಸ್ಟಾಗ್ರಾಮಲ್ಲಿ ಪೈ ಸಿಲ್ಕ್ಸ್ ಹಾಸನ್ ಅಂತ ಏನು ಪೇಜ್ ಇದೆಯಲ್ವ, ಸೊ ಅಲ್ಲಿಂದ ಒಂದು ಸ್ಯಾರಿ ಕೂಡ ತರಿಸಿದೆ. ಅದು ಓಪನ್ ಕೂಡ ಮಾಡಿಲ್ಲ. ಹೇಗಿದೆ ಅಂತೇಳಿ ಓಪನ್ ಮಾಡೋಣ ಅಂತೇಳಿ ಹಂಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ. ಸೊ ಇದೆ ಆ ಸ್ಯಾರಿ. ಪ್ಯಾಕಿಂಗ್ ಮಾತ್ರ ಚೆನ್ನಾಗಿ ಮಾಡಿರ್ತಾರೆ ಇವರು. ಲಾಸ್ಟ್ ಟೈಮ್ ಕೂಡ ಒಂದು ಸ್ಯಾರಿನ ತರಿಸಿದ್ದೆ ಇವರು ಇನ್ಸ್ಟಾಗ್ರಾಮ್ ಪೇಜಿಂದ. ಸೂಪರಾಗಿದೆ ಮತ್ತು ಪ್ಯಾಕಿಂಗ್ ಕೂಡ ಸಖತ್ತಾಗಿರುತ್ತೆ. ನಾನು ತರಿಸಿರೋದು ಇವತ್ತು 1200 ರುಪೀಸು ಸ್ಯಾರಿ ಪ್ರೈಸು, ಪ್ಲಸ್ 100 ರುಪೀಸು ಶಿಪ್ಪಿಂಗ್ ಚಾರ್ಜಸ್ ಮಾಡ್ತಾರೆ. ಸೊ ನೀವು ಯಾವುದೇ ಸ್ಯಾರಿನ ಪರ್ಚೇಸ್ ಮಾಡಿದ್ರೂ 100 ರುಪೀಸು ಶಿಪ್ಪಿಂಗ್ ಚಾರ್ಜಸ್ ಅಂದ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಸೊ ಇವ ಒಂದು ಬಾಕ್ಸ್ ಇರುತ್ತಲ್ವ, ಏನಂದರೆ ನೆಲಮಂಗಲದಲ್ಲಿ ನಾನು ಬ್ಲೌಸಲ್ಸ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ಕೊಡೋದು. ಸೊ ಹಾಗಾಗಿ ಇವತ್ತು ಹೆಂಗೂ ಹೋಗ್ತಾ ಇದ್ದೀನಲ್ವ, ಹಾಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡೋಕ್ಕೆ ಕೊಡೋಣ ಅಂತೇಳಿ ಎಲ್ಲ ಸೀರೆಗಳು ಎತ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದನ್ನು ಸೇರಿದ್ರೆ 6 ಸೀರೆ ಇದೆ ಸ್ಟಿಚಿಂಗ್ ಕೊಡೋಕ್ಕೆ ಅಂತೇಳಿ. ಇಲ್ಲೆಲ್ಲ ನನಗೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಒಂದು ಸೀರೆನ ಸ್ಯಾಂಪಲಾಗಿ ಕೊಟ್ಟಿದ್ದೆ ಇಲ್ಲಿ ಒಂದು ಮೊನ್ನೆ ಕಡೆ. ಸೊ ಅಷ್ಟು ಏನು ಕಂಫರ್ಟಬಲ್ ಅನಿಸಿಲ್ಲ, ಮತ್ತು ನನಗೆ ಬೇಕಾಗಿರೋ ಥರ ಸ್ಟಿಚಸ್ ಎಲ್ಲ ಏನು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲೇ ನೆಲಮಂಗಲಕ್ಕೆ ಹೋದಾಗೆ ಕೊಡಿಸ್ಬಿಡ್ತೀನಿ ಬಾಕ್ಸು. ಪ್ಲಸ್ಸು ಈ ಥರದೊಂದು ಬ್ಯಾಗು ಕೂಡ ಕೊಟ್ಟಿದ್ದಾರೆ. ಸರಿ, ಇದೆ ಸೀರೆ. ಸೊ ಇದೆ ಸೀರೆ. ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಸೊ ಹಾಗಾಗಿ ಈ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿನ ತೊಗೊಂಡಿದ್ದೀನಿ ನಾನು. ಈ ಥರ ಸಾಫ್ಟ್ ನೋಡಿ, ಫುಲ್ಲು ಸಾಫ್ಟಾಗಿದೆ. ಇದು ಬಂದ್ಬಿಟ್ಟು ಬ್ಲೌಸ್ ಪೀಸು. ಓವರಾಲ್ ಸೀರೆ ಈ ಥರ ಇದೆ. ಪ್ಲಸ್ಸು ಇಷ್ಟೇ ಇದಿರೋದು. ಸೊ ನೋಡಿ ಈ ಥರ ಬರುತ್ತೆ. ತುಂಬ ಹೆವಿ ಸಾಫ್ಟ್ ಇದೆ. ನಂಗೆ ಸಖತ್ತು ಇಷ್ಟ ಆಯಿತು. ಅದರಲ್ಲೂ ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಸೊ ಹಾಗಾಗಿ ತರಿಸೋಣ ಅಂಥೇಳಿ ಒಂದು ತರಿಸಿದ್ದೀನಿ. ಬಾರ್ಡರ್ ಈ ಥರ ಇದೆ. ಚೆನ್ನಾಗಿದೆ. ಸೀರೆ ವೈಸು, ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ. ನನಗೇನೋ 1200 1300 ರುಪೀಸ್ ವರ್ತ್ ಅಂತ ಅನಿಸ್ತು. ಸಖತ್ತಾಗಿದೆ. ಇದಕ್ಕೆ ಮುಂಚೆ ಕೂಡ ನಾನು ಒಂದು ಪೈ ಸಿಲ್ಕ್ಸಲ್ಲಿ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಸೀರೆ ಕೂಡ ತರಿಸಿದೆ. ಆ ಸೀರೆನೂ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಸೊ ಇದನ್ನು ಎಲ್ಲಂಗೆ ಸ್ಟಿಚಿಂಗ್ ಕೊಟ್ಬಿಟ್ರೆ ಮತ್ತು ನೆಕ್ಸ್ಟ್ ಅಲ್ಲಿಗೆ ನಾನು ಹೋಗೋಕ್ಕಾಗಿಲ್ಲ ಅಂತಂದ್ರು ನೆಲಮಂಗಲಕ್ಕೆ ನನ್ನ ತಮ್ಮ ಅಥವಾ ನಮ್ಮಮ್ಮ ಯಾರಾದರೂ ಹೋಗ್ತಾನೆ ಇರ್ತಾರಲ್ವ. ಸೊ ನಮ್ಮಮ್ಮ ಜಾಸ್ತಿ ಹೋಗಲ್ಲ, ನನ್ನ ತಮ್ಮರಾದರೆ ಹೋಗ್ತಾ ಇರ್ತಾರೆ. ಸೊ ಅವ್ನಿಗೆ ಹೇಳಿದ್ರು ಅವ್ನು ಕಲೆಕ್ಟ್ ಮಾಡಿ ಮನೇಲಿ ಇಟ್ಟಿರ್ತಾರೆ. ಸೊ ಆವಾಗ ಇಸ್ಕೊಬರೋದೇನು ಕಷ್ಟ ಇಲ್ಲ, ಕೊಡುವಾಗೆ ಸ್ವಲ್ಪ ಕಷ್ಟ. ಯಾಕೆಂದರೆ ಡಿಸೈನ್ ಆಗಿರ್ಬೋದು ಅದೆಲ್ಲ ನಾನು ಮಾತಾಡಬೇಕಲ್ವ. ಸೊ ಹಾಗಾಗಿ ಕೊಡುವಾಗ ಒಂದು ಸ್ವಲ್ಪ ಕಷ್ಟ. ಸೊ ಇಸ್ಕೊಬರೋದಾದರೆ ಇಸ್ಕೊಂಬಂಬಿಡ್ಬೋದು ಆರಾಮಾಗಿ. ಮುಂಚೆ ಪೈಸಿಲ್ಸಲ್ಲಿ ಒಂದು ತರಿಸಿದೆ ಅನ್ನಲ್ಲ, ಇದೇನೇ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನು. ನಂಗೆ ತುಂಬ ದಿನದಿಂದ ಬ್ಲ್ಯಾಕಲ್ಲಿ ಒಂದು ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನೋಡ್ತಿದ್ದಂಗೆ ಇಷ್ಟ ಆಯಿತು, ತರಿಸ್ದೆ. ಇದು ಬ್ಲೌಸ್ ಪೀಸು. ಓವರಾಲ್ ಸ್ಯಾರಿಲಿ ಈ ಥರ ಡಿಸೈನ್ ಇರುತ್ತೆ. ಫುಲ್ ಸ್ಯಾರಿಲಿ ಈ ಥರ ಡಿಸೈನ್ ಇರುತ್ತೆ. ಪ್ಲಸ್ ಪಿಂಕ್ ಕಲರ್ ಬಾರ್ಡ್ರು. ಮತ್ತು ಎಲ್ಲ ಈ ಥರ ಸೀರೆ ಸ್ವಲ್ಪ ನೂಲ್ದೇ ಪ್ರಾಬ್ಲಮ್ಮು ನೋಡಿ. ಬಾರ್ಡರ್ ಈ ಥರ ಇದೆ, ಪಿಂಕ್ ಕಲರ್ ಬಾರ್ಡರು. ಪ್ಲಸ್ ಇದೇನಿದು ಸೆರಗಿ ಥರ ಇದೆ.
ಇದು ಸ್ವಲ್ಪ ದಪ್ಪ ಸಿಲ್ಕ್ ಥರ ಅನಿಸುತ್ತೆ. ಸೊ ಇದೇನಿದ್ರು ಈ ಥರ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ದಪ್ಪ ಬಟ್ಟೆ ಥರ ಬರುತ್ತಲ್ಲ ಆ ಥರದ್ದಿದು. ಇದು ಸ್ಮೂತ್ ಸ್ಯಾರಿ ಅಲ್ಲ, ಇದು ಸ್ವಲ್ಪ ದಪ್ಪ ದಪ್ಪ ಥರ ಒಂಥರ ಮೆಟೀರಿಯಲ್ ಬರುತ್ತಲ್ವ. ಸೊ ಆ ಥರದ ಸೀರೆ ಇದನ್ನು ಆಲ್ಮೋಸ್ಟ್ ತರಿಸಿ ನಾನು ಏನಿಲ್ಲ ಅಂತಂದರು ಒಂದು 4-5 ಮಂತ್ಸ್ ಮೇಲೇ ಆಗಿದೆ. ಸ್ಟಿಚಿಂಗ್ಗೆ ಕೊಡೋಕ್ಕೆ ತೊಗೊಂಡೋಗಿರಲಿಲ್ಲ. ಅದಕ್ಕೆ ಇವಾಗ ಯಾವ್ಯಾವ್ದು ಸೀರೆಗಳಿದೆಯಲ್ವಾ, ಸೊ ಅದು ಎಲ್ಲ ಸೀರೆಗಳ್ನೂ ಸ್ಟಿಚಿಂಗ್ ಕೊಟ್ಬಿಡೋಣ. ಒಂದು ಸಲ ಕೊಟ್ಬಿಟ್ರೆ ಮತ್ತೆ ಆಗುತ್ತೆ ಅಂತೇಳಿ ಕೊಡೋಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನನಗೆ ಇದಕ್ಕೆ ನಾನು ಪೇ ಮಾಡಿದ್ದು 1280 ಸ್ಯಾರಿ ಪ್ಲಸ್ 100 ರೂಪೀಸು ಶಿಪ್ಪಿಂಗು. ಇದು ಕೂಡ ಪೈ ಸಿಲ್ಕ್ಸ್ ಹಾಸನ್, ಇದ್ರ ಇನ್ಸ್ಟಾಗ್ರಾಮ್ ಪೇಜಿಂದನೇ ತರಿಸಿದ್ದು. ಮಾತ್ರ ಅದರ ಆ ಪೇಜಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಕಲರ್ ಕಾಂಬಿನೇಷನ್ ಅದರಲ್ಲೂ ಈ ಥರ ಕಲರ್ ಕಾಂಬಿನೇಷನ್ದು ಮಾತ್ರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು 2 ತರಿಸಿದ್ದೀನಿ. ಇದು ಮಾತ್ರ ತರಿಸಿ ತುಂಬ ದಿನವೇ ಆಗಿತ್ತು ನಾನು ಹೇಳ್ದಂಗೆ. ನನಗೆ ಈ ಏನಂತಂದರೆ ಆನ್ಲೈನಲ್ಲೆಲ್ಲ ಸೀರೆ ತರ್ಸೋಕ್ಕೆ ಸ್ವಲ್ಪ ಭಯ. ಅಷ್ಟು ದುಡ್ಡು ಕೊಟ್ಟಿರ್ತೀವಲ್ವ, ಸೊ ಹೆಂಗಿರುತ್ತೋ ಏನೋ ಅಂತ. ಅದರಲ್ಲೂ ಇವಾಗ ಇನ್ಸ್ಟಾಗ್ರಾಮ್ ಪೇಜಸಲ್ಲಂತೂ ನೋಡಬೇಕು ಹೆಂಗೆ ಬರುತ್ತೋ ಏನೋ ಅನ್ನೋದೇ ಇರುತ್ತೆ. ಯಾಕೆಂದರೆ ದುಡ್ಡು ಕೊಟ್ಬಿಟ್ಟು ಬುಕ್ ಮಾಡಿರ್ತೀವಿ, ಅದು ಹೆಂಗೆ ಬರುತ್ತೆ ಏನೋ ಅನ್ನೋ ಭಯ ಇರುತ್ತೆ. ಬಟ್ ಈ ಪೇಜಲ್ಲಿ ಹಂಗೆ ಅನಿಸ್ಲಿಲ್ಲ ನನಗೆ. ತುಂಬ ಟ್ರಸ್ಟ್ ಪೇಜ್ ಅನ್ನಿಸ್ತು. ಚೆನ್ನಾಗಿದೆ ಸೀರೆಗಳು ಅಷ್ಟೇನೇನೆ. ನೋಡಿ ಈ ಸೀರೆ ಮತ್ತು ಈ ಸೀರೆ, ಇದು 2 ಸೀರೆ ದಸರಾ ಹಬ್ಬದಲ್ಲಿ ತೊಗೊಂಡಿದ್ದೀನಿ ನಾನು. ಆವಾಗ ತೋರಿಸಿದ್ದೀನಿ ನಾನು ಶಾಪಿಂಗ್ ಬ್ಲಾಗಲ್ಲಿ. ಸೊ ಅದನ್ನು ಇದುವರೆಗೂ ಸ್ಟಿಚಿಂಗ್ ಕೊಡೋಕ್ಕಾಗ್ತಾ ಆಗಿರಲಿಲ್ಲ. ಸೊ ದಸರಾಗೆ ತೊಗೊಂಡಿದ್ದು ಯುಗಾದಿಲಿ ಸ್ಟಿಚಿಂಗ್ ಕೊಡ್ತಾಯಿದ್ದೀನಿ. ಏನಂದರೆ ಮರ್ತೋಗ್ತಾಯಿದ್ದೆ ನಾನು. ಊರಿಗೆ ಹೋಗುವಾಗ ನೆನ್ಪು ಮಾಡ್ಕೊಂಡು ತೊಗೊಂಡೋಗ್ಬೇಕಾಗಿತ್ತು, ಇಲ್ಲಾಂದರೆ ಮರ್ತೋಗ್ತಾಯಿದ್ದೆ ಮತ್ತು ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಹಿಂಗೆ ಭಾನುವಾರ, ಅದು 1 ಗಂಟೆ ಒಳಗಡೆ ಹೋಗಬೇಕು. 1 ಗಂಟೆ ಮೇಲಾದರೆ ಕ್ಲೋಸ್ ಆಗಿಬಿಟ್ಟಿರುತ್ತೆ ಶಾಪು. ನೋಡೋಣ, ಆದಷ್ಟು ಬೇಗ ಓಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇದು ಬಂದ್ಬಿಟ್ಟು ಅದೇ ನನ್ನ ತಮ್ಮ ಗೌರಿ ಹಬ್ಬಕ್ಕೆ ತಂದುಕೊಟ್ಟಿದ್ದು ಸೀರೆ ಅಂತ ಹೇಳಿದ್ನಲ್ಲ, ಇದು ಒಂದು ಸೀರೆ ಟೋಟಲ್. ಮತ್ತು ಇನ್ನೊಂದು ಸೀರೆ ಇದೆ, ಅದು ತೋರಿಸಿಲ್ಲ ನಾನು, ನಿಮಿಷ ತೋರಿಸ್ತೀನಿ. ಇನ್ನೊಂದು ಸೀರೆ ಇದನ್ನು ನಾನು ಮತ್ತು ನಮ್ಮ ನಿವೇದಿತ ಮೊನ್ನೆ ನಾವು ರೀಸೆಂಟಾಗಿ ತಾಜ್ ಮಹಲ್ಗೆ ಹೋಗಿದ್ವಲ್ವಾ, ಸೊ ಆವಾಗ ತಾಜ್ ಮಹಲ್ ಹತ್ರ ತೊಗೊಂಡಿದ್ದು. ಇದು ಬನಾನಾದು ಏನು ಎಳೆ ಬರುತ್ತಲ್ಲ, ಬಾಳೆ ಗಿಡದ ಎಳೆ, ಅದ್ರ ಸಿಲ್ಕಲ್ಲಿ ಮಾಡಿರೋದಂತೆ. ಸೊ ಮೆಟೀರಿಯಲ್ ತುಂಬಾ ಸಾಫ್ಟಾಗಿರುತ್ತೆ. ಸೊ ಇದು ತಾಜ್ ಮಹಲ್ ಎಕ್ಸಿಟ್ ಗೇಟಲ್ಲಿ ಬಂದರೆ ಶಾಪ್ಗಳಿರುತ್ತೆ, ತುಂಬ ಶಾಪ್ಸ್ ಇರುತ್ತೆ. ಸೊ ಅಲ್ಲಿ ಒಂದು ಶಾಪಲ್ಲಿ ನಾವು ತೊಗೊಂಡಿದ್ದು ಇದು ಈ ಥರ ಪಿಂಕ್ ಕಲರ್ ಅಂತೇನೆ ಪಿಕಾಕ್ ಡಿಸೈನ್ ಇದೆ. ಸೇಮ್ ಅವಳು ಇದೇ ಥರನೇ ತೊಗೊಂಡಿದ್ದು, ನಮ್ಮ ನಿವೇದಿತ ನಾನಿಬ್ಬರು ಕೂಡ ಒಂದೇ ಥರನೇ ತೊಗೊಂಡ್ವಿ. ಬಟ್ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಇರುತ್ತೆ ಅಷ್ಟೇನೆ. ಅದರ್ವೈಸ್ ಡಿಸೈನ್ ಆಗಿರ್ಬೋದು, ಇದಾಗಿರ್ಬೋದು ಎಲ್ಲ ಒಂದೇ. ಬಟ್ ಕೆಲವೊಂದು ಪ್ಯಾಟರ್ನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಬ್ಲೌಸು ಇದಿದೆ, ಈ ಬ್ಲೌಸ್ ಇದೆ ಮತ್ತು ಡಿಸೈನ್ ಈ ಥರ ಇದೆ. ಸೊ ಇದನ್ನ ನಾವು ತಾಜ್ ಮಹಲಲ್ಲಿ ತೊಗೊಂಡಿದ್ವಿ. ಒಂದು ಸಲ ನೆನಪಿಗಿರುತ್ತೆ ಒಂಥರ ಅಂಥೇಳಿ ತೊಗೊಂಡ್ವಿ. ಇಬ್ಬರು ಒಂದು ಸ್ಯಾರಿ ತೊಗೊಂಡೆ. ಸೊ ಇವಾಗ ಇದಿಷ್ಟು ಹೊಲಾಕ್ಬಿಡ್ಬೇಕು, ಸ್ಟಿಚಿಂಗ್ ಕೊಟ್ಬಿಟ್ಟು ನೋಡಬೇಕು ಯಾವಾಗ ಕೊಡ್ತಾರೆ ಅಂತೇಳಿ ಕೇಳಬೇಕು, ಆದಷ್ಟು ಬೇಗ ಕೊಡೋಕ್ಕೆ. ನಾನು ಹೋಗೋಣ ಅಂತೇಳಿ ಅನ್ಕೊತಾನೆ ಇದ್ದೆ. ಬಟ್ ನೈಟ್ ಹೋದರೆ ಬೆಳಗ್ಗೆ ಬಂದ್ಬಿಡ್ತಾ ಇದ್ವಿ. ಮತ್ತು ನೈಟ್ ಹೋಗಿ ಬೆಳಗ್ಗೆ ಬರೋದ್ರಿಂದ ನಾವು ಹೋಗೋಕ್ಕೂ ಆಗ್ತಾಯಿರಲಿಲ್ಲ, ಬರೋಕ್ಕೂ ಆಗ್ತಾಯಿರಲಿಲ್ಲ. ಸೊ ಹಾಗಾಗಿ ಇವತ್ತು ತೊಗೊಂಡಿದ್ದೀನಿ, ನೋಡೋಣ ಕೊಡೋಣ ಅಂತೇಳಿ. 2 ಸಲ ಮನೆಗೆ ತೊಗೊಂಡೋಗಿ ವಾಪಸ್ಸು ತೊಗೊಂಬಂದಿದ್ದೀನಿ. ಮತ್ತು ಮಮ್ಮಿ ಮನೆಯಲ್ಲೂ ಇಟ್ಟಿದೆ, ಇಲ್ಲೇ ಬಂದಾಗ ಹಿಂಗೆ ಕೊಡ್ತೀನಿ ಅಂತೇಳಿ, ಇಲ್ಲ ಬರುವಾಗ ಕೊಡ್ತೀನಿ ಅಂದ್ಬಿಟ್ಟು ತೊಗೊಂಬಂದಿದ್ದು ಇದೆ. ಸೊ ಹಾಗಾಗಿ ಇವತ್ತು ಇಷ್ಟು ಸೀರೆಗಳ್ನು ಬ್ಲೌಸಿಗೆ ಸ್ಟಿಚಿಂಗ್ ಕೊಡೋಣ ಅಂತೇಳಿ ತೊಗೊಂಡಿದ್ದೀನಿ. 6 ಸೀರೆ ತೊಗೊಂಡೋಗಿ ಇವಾಗ ಬ್ಲೌಸಿಗೆ ಸ್ಟಿಚಿಂಗ್ ಕೊಟ್ಬಿಟ್ಟು ಬರೋಣ. ಹಾಗೇ ಊರಿಗೆ ಹೋಗ್ಬಿಟ್ಟು ಹೋಗೋಣ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಓಕೆನಾ? ಟೈಮ್ ಆಗಿದೆ ಇವಾಗ. ಸೊ ಬನ್ನಿ ಹೊರಡೋಣ. ನಾನು ಬ್ಲೌಸ್ ಡಿಸೈನ್ಸ್ ಎಲ್ಲನೂ ಒಂದಷ್ಟು ಸ್ಯಾಂಪಲ್ಸ್ನ ಏನು ಮಾಡಿದೆ ಅಂದರೆ, ಇವಾಗ ಆಲ್ರೆಡಿ ಪ್ರಿಂಟ್ನ ತೊಗೊಂಡು ಎತ್ತಿಟ್ಟಿದೆ. ಸೊ ಹಾಗಾಗಿ ಯಾವ್ಯಾವುದು ಡಿಸೈನು ಯಾವ್ದ್ಯಾವ್ದು ಮ್ಯಾಚ್ ಆಗುತ್ತೆ ಯಾವ್ಯಾವ ಸೀರೆಗೆ ಅಂತೇಳಿ ಇಲ್ಲೇ ಎಲ್ಲ ಸೆಟ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ. ಸೊ ನಾನು ನನ್ನ ಮಗ ಇಬ್ಬರು ಹೋಗ್ತಾ ಇದ್ದೀವಿ. ಪಾಪ ನಿಂದು ವಾಟರ್ ಬಾಟ್ಲೆಲ್ಲ ನೀರು ಬೇಸಿಗೆ ಆಗಿರೋ ಕಾರಣ ಬೈಕಲ್ಲಿ ಬೇರೆ ಹೋಗ್ತಾ ಇರೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್ ನೀರು ಬೇಕೇ ಬೇಕು. ಸೊ ನನ್ನ ಮಗ ಹೆಂಗೆ ಅಂದರೆ ಸ್ಪೆಷಲ್ ಎಕ್ಸ್ಟ್ರಾರ್ಡಿನರಿ ಪೀಸ್ ಅವನು. ನಾನೇನಾರ ಯಾವತ್ತು ನೀರೆಲ್ಲ ತೊಗೊಂಡಿರಲ್ವಲ್ಲ ಅವತ್ತೇ ಬಾಯಾರಿಕೆ ಜಾಸ್ತಿ ಆಗಿಬಿಡುತ್ತೆ ಅವನಿಗೆ. ಅದಕ್ಕೆ ಬೇಸಿಗೆ ಬೇರೆ ಅಲ್ವಾ ಅಂದ್ಬಿಟ್ಟು ನೀರೆಲ್ಲ ತೊಗೊಳ್ತಾ ಇದ್ದೀನಿ. ಅದನ್ನು ಶಾಪ್ಗೆ ಹೋಗಿರೋ ಕಾರಣ ನಾನು ನನ್ನ ಮಗ ಇಬ್ಬರೇ ಹೊರಡ್ತಾ ಇದ್ದೀವಿ.
ಸೊ ಈ ಥರ ಸ್ಯಾರಿಗೆ ನಮಗೆ ಯಾವ ಡಿಸೈನ್ ಬೇಕು ಅಂತೇಳಿ ಮೊದಲೇ ನೋಡ್ಕೊಂಡಿರ್ತೀವಿ, ಮತ್ತು ಸ್ಟಿಚಿಂಗ್ ಟೈಮಲ್ಲಿ ಕನ್ಫ್ಯೂಸ್ ಆಗುತ್ತೆ ಯಾವ್ದು ಕೊಡಬೇಕು ಅಂತೇಳಿ ಅಲ್ವಾ. ಸೊ ಈ ಥರ ಕಲರ್ ಪ್ರಿಂಟ್ ತೊಗೊಂಡ್ಬಿಟ್ಟು ಅದು ಸ್ಯಾರಿ ಜೊತೆಗೇ ಪಿನ್ ಮಾಡ್ಕೊಂಡು ಕೊಟ್ಬಿಟ್ರೆ ಸೊ ದಟ್ ಡಿಸೈನ್ ನಮ್ಗೆ ಯಾವ್ದು ಬೇಕಿರುತ್ತೆ ಅದು ಮಿಸ್ ಆಗೋ ಚಾನ್ಸೇ ಇಲ್ಲ ಅನಿಸುತ್ತೆ. ಸೊ ಇದೇ ಥರನೇ ನಾನು ಲಾಸ್ಟ್ ಟೈಮ್ ಕೂಡ ಮಾಡಿದೆ. ಬಟ್ ಅಂದರೆ ಏನಂದರೆ ಪ್ರಿಂಟ್ನ ತೊಗೊಂಡು ಮನೇಲೇ ಬಿಟ್ಬಿಟ್ಟು ಹೊಂಟೋಗಿದ್ದೆ. ಸೊ ಅದಾದಮೇಲೆ ಮೊಬೈಲಿಂದ ಶೇರ್ ಮಾಡಿದೆ. ಸೊ ಅದಕ್ಕೆ ಅದ್ರ ಬದಲು ಈ ಸಲ ಪ್ರಿಂಟೇ ತೊಗೊಂಬಿಡೋಣ, ನೀಟಾಗಿರುತ್ತೆ ಅಂತೇಳಿ ಅವ್ರಿಗೆ ಕೊಟ್ಬಿಟ್ಟು ಅವರು ಅದೇ ಅಂತ ಇದ್ರು, ನಾವು ಇದೇ ಥರ ಏನದು ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಮಾಡಿಕೊಂಡ್ರೆ ಐ ಥಿಂಕ್ ನಮಗೆ ಯಾವ ಥರ ಡಿಸೈನ್ ಇರುತ್ತೆ ಅದೇ ಥರ ಡಿಸೈನೇ ಕಮ್ಔಟ್ ಬರುತ್ತೆ. ಏಕೆಂದರೆ ಈ ಥರ ನಾನು ಈ ಸಲ ಒಂದು 6 ಬ್ಲೌಸು ಕೊಡ್ತಾ ಇರೋದ್ರಿಂದ ಯಾವುದು ಮಿಸ್ ಆಗಬಾರ್ದು, ಮತ್ತು ನಮಗೆ ಯಾವ ಡಿಸೈನ್ ಬೇಕು ಅದೇ ಡಿಸೈನ್ ಕೂಡ ಸಿಗುತ್ತೆ. ಇನ್ನು ಅಲ್ಲೆಲ್ಲ ಸ್ಟಿಚಿಂಗ್ ಎಲ್ಲ ಕೊಟ್ಬಿಟ್ಟು ಮತ್ತು ನನ್ನ ಮಗಳಿಗೆ ಸ್ವಲ್ಪ ಬೇಕ್ರಿಲಿ ತಿಂಡಿನೂ ಕೂಡ ತೊಗೊಂಡು ಇವಾಗ ನಾನು ನನ್ನ ಮಗಿಬ್ರು ಬೈಕಲ್ಲೇನೆ ಅಲ್ವಾ ಬಂದಿರೋದು. ಸೊ ಮನೆಗೆ ಹೋಗ್ತಾ ಇದ್ವಿ, ಅಂದರೆ ನಮ್ಮಮ್ಮ ಮನೆಗೆ. ನನ್ನ ಮಗಂಗೆ ಅಲ್ಲಿ 10 ನಿಮಿಷ ಕೂರ್ಸೋದೇ ನನಗೆ ಕಷ್ಟ ಆಗ್ಬಿಟ್ಟಿತ್ತು. ಅಮ್ಮ ಆಯಿತಾ ಅಮ್ಮ ಆಯಿತಾ ಅಮ್ಮ ಆಯಿತಾ ಅಂತಲೇ ಬಿಡಿಸ್ತಿದ್ದೆ. ಅದೇ ಅವ್ನು ಕೆಲಸಕ್ಕಾದರೆ ವೆಯ್ಟ್ ಮಾಡ್ತಾನೆ, ಬೇಕಾದ್ರೆ ಹಾಫ್ ಆನ್ ಅವರ್ ಅಲ್ಲ 1 ಅವರ್ ಬೇಕಾದರೂ ವೆಯ್ಟ್ ಮಾಡ್ತಾನೆ. ನಂದು ಡಿಸೈನ್ ಎಲ್ಲ ಮೊದಲೇ ನಾನು ತೊಗೊಂಡಿದ್ದರಿಂದ ನನಗೆ ಟೈಮೇ ಹಿಡಿಲಿಲ್ಲ ಜಾಸ್ತಿ, ಅರೌಂಡ್ 10 ಮಿನಿಟ್ಸ್ ಏನೋ ಹಿಡಿತು ಅಷ್ಟೇ. ಯಾಕೆಂದರೆ ಡಿಸೈನ್ ಅಲ್ಲಿ ಕೊಟ್ಟಿದ್ದೆ ಅಲ್ಲ ಫೋಟೋ ರೆಫರೆನ್ಸ್ ಕೊಟ್ಟಿರೋದ್ರಿಂದ ಯಾವುದೂ ತೊಂದರೆ ಇರಲಿಲ್ಲ. ಸೊ ಆದರೆ ಈ ನನ್ನ ಮಗನ ಕಂಟ್ರೋಲ್ ಮಾಡೋದೇ ಕಷ್ಟ ಆಯಿತು. ಮೋಸ್ಟ್ಲಿ ಇದು ಬಾಯ್ಸ್ ಬ್ಲಡ್ಡಲ್ಲೇ ಬಂದ್ಬಿಡುತ್ತೇನೋ ಗೊತ್ತಿಲ್ಲ, ಹೆಂಗಸ್ರು ಕೆಲ್ಸಕ್ಕೆ ಹೋದರೆ ಆಗದೆ ವೆಯ್ಟ್ ಮಾಡೋಕ್ಕಾಗದೇ ಇರೋಂಥದ್ದು. ಇವನು ಹಿಂಗೆ ಆಡ್ತಾ ಇದ್ದ. ಸೊ 10 ನಿಮಿಷ ವೆಯ್ಟ್ ಮಾಡು ಪಾಪ ಅಂತೇಳಿ ನಾನು ಅವಳನ್ನ ಕೂರಿಸಿ ಸಮಾಧಾನ ಮಾಡಿ ಕೂರಿಸಿದ್ದಾಯಿತು. ಇನ್ನು ಮನೆಗೆ ಬಂದುಬಿಟ್ಟು ಅಲ್ಲಿಂದ ನಾವು ಕೂಡ ಊಟಕ್ಕೆ ಅಂತೇಳಿ ಪ್ರಸಾದಿಯವ್ರ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಪ್ರಸಾದಿಯವ್ರ ಮನೆ ನಮ್ಮ ತೋಟದ ಹತ್ರನೇ ಇರೋದ್ರಿಂದ ಹಾಗೆ ತೋಟಕ್ಕೆ ಬಂದ್ವಿ. ಎಳ್ನೀರೆಲ್ಲ ಕುಡ್ಕೊಂಡು ಸ್ವಲ್ಪ ತೋಟದ ಕಡೆ ಓಡಾಡ್ಕೊಂಡು ಬರೋಣ ಅಂತೇಳಿ ಇವಾಗ ತೋಟದಲ್ಲಿ ಎಳ್ನೀರು ಕುಡಿಯೋಕ್ಕೆ ಅಂತೇಳಿ ನಾನು, ನನ್ನ ತಮ್ಮ, ನಮ್ಮ ನಿವಿ ಮತ್ತು ಪ್ರಸಾದಿ, ಹಾಗೆ ಅವ್ರ ಮನೇಲಿ ಅವರ ತಂಗಿ ಮದುವೆ ಆಗಿದ್ದಾರೆ, ಅವ್ರ ದೊಡ್ಡ ಭಾವ. ಸೊ ಇಷ್ಟು ಜನನೂ ತೋಟದ ಹತ್ರ ಬಂದ್ವಿ. ಯಾಕೆಂದ್ರೆ ಬಟ್ಟೆ ಹಾಕೊಂಡು ನೀವು ತೋಟಕ್ಕೆ ಹೋಯ್ತಿದ್ದೀರಾ ಅಂತೈತಿ ತಾತ. ಮಗ ನಾನು ಹೇಳ್ಕೊಟ್ಟಂಗೆ ಕರೆಕ್ಟ್. ನಿಧಾನ ಕುಡಿಯೋ ಅಲ್ಲ ಪಾಯಿಂಟ್ ಅಲ್ಲಿ ಕರೆಕ್ಟ್. ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಕಣೋ, ಮಾಡೋನ್ಗಿಂತ ಆಡೋನ್ಗೆ ಜಾಸ್ತಿ ಅಂತೆ. ಹೌದೌದು, ಕುಡಿ ಕುಡಿ ಇಲ್ಲಿ ಮಾಡೋನ್ 3 ಅಣಿ, 7 ಅವನಿಗೆ 7 ಅಣಿ ಅಂತೆ. ಚೇಂಜ್ ಬೇಡ. ಸೊ ಇದನ್ನು ನಮ್ಮಮ್ಮ ನೋಡ್ಬಿಟ್ಟು ನನ್ನ ತಮ್ಮ ಗೂಗಲಲ್ಲಿ ನೋಡಿ ಚಿಯಾ ಸೀಡ್ಸ್ ಗಿಡ, ಸಬ್ಜಾ ಸೀಡ್ಸ್ ಗಿಡ ಅಂದ್ಬಿಟ್ಟು ನೋಡಿದಾಗ ಈ ಗಿಡ ಕಾಣಿಸ್ತಂತೆ. ಸೊ ಹಾಗಾಗಿ ಅದಾದಮೇಲೆ ಮಮ್ಮಿಗೆ ತೋರಿಸಿದ್ದಾನೆ. ನಮ್ಮ ಮಮ್ಮಿ ಇದೆ ಕಣೋ, ನೋಡೋಣ ಇರು ಟ್ರೈ ಮಾಡೋಣ ಅಂತೇಳಿ ನೀರಿಗೆಲ್ಲ ಹಾಕಿ ಟ್ರೈ ಮಾಡಿದ್ದಾರೆ, ಉಬ್ಬಿದೆ. ಇವಾಗ ನಾವು ಒಂದ್ಸಲ ಟ್ರೈಯಲ್ಲಿ ನೋಡ್ತಾ ಇದ್ವಿ. ಸೊ ಅದರೊಳಗಡೆ ಬೀಜ ಈ ಥರ ಇದೆ. ಇನ್ನು ಹಾಕ್ಬೇಕು. ಕ್ಲೀನ್ ಮಾಡಿದೆ ಉಫ್ ಅಂದೆ ಎಲ್ಲ ಹೊಂಟೋದು. ಇನ್ನು ಹಾಕು ಅದ್ರೊಳಕ್ಕೆ ಎಲ್ಲ ಕೆಳಗಡೆ ಕೂರಿಸಿದೆ. ಉಫ್ ಅಂದೆ ಹೊಂಟೋದು ಕಣೋ. ಬೀಜ ವೆಯ್ಟ್ ಇರ್ತೈತ. ಇರೋ ಹಾಕ್ತೀನಿ ಇರೋ. ನೀರಿಗೆ ಹಾಕಿದ ತಕ್ಷಣ ಹಾಕಮ್ಮ. 2 ಹಾಕನ 2 ನಿಮಿಷ ಬೇಕಾದ್ರೆ ಅಲ್ಲ ಕಣ, ಇನ್ನೊಂದೆರಡು ಹಾಕನ. ಸಬ್ಜಾ ಸೀಡ್ಸ್ ಕಂಡಿದ್ದೀರಲ್ಲ, ಅದೇನಾ ಅಂತ ನೋಡ್ತಾ ಇರಿ. ಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಇರ್ತಾರೆ. ಕಮ್ಮಿ ಆಯ್ತು. ನಾವು ಒಂದ್ ದಿವಸ ಮಾಡಿದ್ವಲ್ಲ, ಟೇಸ್ಟ್ ಸೇಮ್ ಇರ್ತದ. ಇದೇ ಬೀಜ ಅಂತ ಅಂದ್ರೆ ಸಿಗಲ್ಲ, ಮತ್ ಕೈಗೆ ಸಿಗಲ್ಲ, ಓಡಾಡ್ತವೆ. ತೋರ್ಸೋಕೆ ಇಲ್ಲ, ರಿಯಲ್ ಆಗಿ ಉಬ್ಬವೆ ಅಲ್ಲೋಡು. ನೀರೇ ತಂದು ಕಾಣಿಸ್ತು ಕಾಣಿಸ್ತು. ನಂಬೇ ಇರಲಿಲ್ಲ ನಾನು ಇವ್ರು ಹೇಳಿದಾಗ. ಈ ಥರದ್ದು ಫಸ್ಟ್ ನಮ್ಮ ತೋಟದಲ್ಲಿ ಎಷ್ಟೊಂದು ಗಿಡ ಹಾಕಿತ್ತು ಗೊತ್ತು. ಸೊ ನೋಡಿ, ನಿಮ್ಮ ಮನೆ ಸುತ್ತಮುತ್ತನೂ ಗಿಡಗಳು ಹಾಕಿರ್ತೀವಿ, ಗೊತ್ತಿರಲ್ಲ. ಸರಿ, ಹಾಕಿರ್ತೀರ ಗೊತ್ತಿರಲ್ಲ. ನಮ್ಮ ತೋಟದಲ್ಲಿ ಇಷ್ಟು ವರ್ಷ ಆಯಿತು, ವೇಸ್ಟಾಗಿ ಗೊತ್ತಿರಲಿಲ್ಲ.
ನಮ್ಮ ಮನೆ ಪಕ್ಕ 4 ಗಿಡ ಇದ್ದಾಗ ನಮ್ಗೆ ಗೊತ್ತಾಗಿಲ್ಲ. ಇವಾಗ ಒಂದು ಗಿಡದಲ್ಲಿ ಲಾಸ್ಟ್ ಒಂದು ಗಿಡದಲ್ಲಿ ಏನು ಸಿಕ್ತು ಅದಷ್ಟು ಬೀಜನೆಲ್ಲ ಕಟ್ ಮಾಡಿ ಈ ಥರ ಒಣಗ್ಸಕ್ಕೆ ಅಂದ್ಬಿಟ್ಟು ಮಮ್ಮಿ ಇಟ್ಟಿದ್ದಾರೆ. ಇದ್ರ ಗಿಡ ಕೂಡ ಸೈಡಲ್ಲಿ ಹಾಕಿರ್ತೀನಿ ನಾನು, ನೀವು ಚೆಕ್ಔಟ್ ಮಾಡಿ ನಿಮ್ಮ ಮನೆ ಹತ್ರ ಯಾರಾದರೂ ಹಾಕಿದರೆ. ಸಬ್ಜಾ ಸೀಡ್ಸ್, ಇದು ಚಿಯಾ ಸೀಡ್ಸ್ ಅಲ್ಲ, ಸಬ್ಜಾ ಸೀಡ್ಸು. ಸೊ ನನಗೂ ಗೊತ್ತಿರಲಿಲ್ಲ ಇದೇ ಸಬ್ಜಾ ಸೀಡ್ಸ್ ಗಿಡ ಅಂತೇಳಿ. ಸೊ ನೋಡಿದ್ರಲ್ಲ, ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಸಿಗುವಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.